ಈಟೊತ್ತಾದ್ರೂ ಫೋನ್ ಮಾಡಿಲ್ಲ. ಚೋಟು ತಗೋ. ಅಲ್ಲಿ ಏನಾಗೈತೋ ಏನೋ, ನಾನೇ ಫೋನ್ ಮಾಡಿ ವಿಚಾರಿಸ್ಲಾ? ಇಲ್ಲ, ನನ್ನ ಕೈನ ಕಾಯಕ್ಕಾಗಿಲ್ಲ. ಇವನ್ ಯಾಕೆ ಫೋನ್ ತಕತಾ ಇಲ್ಲ? ಇನ್ನೊಂದ್ಕಿತ ಫೋನ್ ಮಾಡ್ತೀನಿ. ನನ್ನ ಚೀಲ್ದಾಗೆ ಫೋನ್ ಬಡ್ಕೊಳಂಗೆ ಕಾಣಿಸ್ತಾ ಇತ್ತಲ್ಲ, ಯಾವುದಿದು? ಯಾಕೆ ಮಿಕ್ಸಿ ಫೋನ್ ತೆಗಿತಿಲ್ಲ? ಅಲ್ಲಿ ಏನಾದ್ರೂ ಇದೇವನಿದು? ಈ ಫೋನ್ ಹಿಂಗೆ ಹೊಡ್ಕತ್ತದೆ, ಹೆಂಗಿದೇನೆ ಎತ್ತದು? ಹಲೋ ಹಲೋ ಹಲೋ. ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡಯ್ಯ ನೀನು ನನ್ನವ್ವ. ಅವ್ವ, ಮಗಿ ಹೆಸರನ್ನ ಮೂರ್ಕಿತ ಕಿವಿನಾಗಿ ಹೇಳಿದ್ದಾರೆ. ನಾನವ ಸಹನ. ಸಹನ 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 ಸಹನ. ಅವ್ವ ಅವ್ವ. ಅಪ್ಪ ಏನೋ ಹೆಸರು ಆಗ್ಲಿಲ್ಲ ಮಿಸ್ಸು. ಇಲ್ಲ ಶ್ರೀ, ಕಣ್ಣು ಆಡಿಸ್ತಿದ್ದಾರೆ. ಅವ್ವ ಕಣ್ಬಿಟ್ಲು. ಅವ್ವ ಹೀಗೆಲ್ಲ ಮಾಡ್ಕೊಂಡ್ರೆ ನಂಗೆ ತುಂಬಾ ಭಯ ಆಗತ್ತೆ. ಡಾಕ್ಟ್ರು ಏನು ದಿಗುಳು ಬೀಳೋದು ಬೇಡ ಅಂದವ್ರೆ. ಅವ್ವ ಈಗ ಹೇಗಿದೆ? ಸುಧಾರಿಸ್ಕೊಂಡಿದ್ಯಾ ಅಲ್ವಾ? ವಯಸ್ಸಾಗಿದೆ ಅಂದ್ರೂ ಕೇಳಲ್ಲ, ಎಲ್ಲ ಕೆಲಸನೂ ಮೈ ಮೇಲೆ ಹಾಕೊಂಡು ಮಾಡ್ತಾಳೆ, ಅದಕ್ಕೆ ಹೀಗಾಗಿದೆ. ಏನಾಯ್ತು? ಅದನ್ನ ನಾನು ನಿನ್ ಕೇಳ್ಬೇಕವ್ವ. ಏನಾಯ್ತು ನಿನ್ಗೆ? ಎಲ್ಲರೂ ಹೊಸ ಸುಮ್ಕಿರಿ, ಅವ ಹೊಸ ಸುಧಾರಿಸ್ಕೊಳ್ಳಿ. ಹಲೋ ಅವ್ವ, ಸಹನ. ಸಹನ. ಅವ್ವ ಏನಾಯ್ತು? ನಾನು ಸಹನತ್ತವ ಫೋನಾಗ ಮಾತಾಡಿದೆ. ಅವ
ಮಾಡ್ಕೊಳ್ಳಿ. ಸಾನ ಬದುಕವಳೆ, ನನ್ನ ಮಗಳು ಸಾನ ಬದುಕವಳೆ. ನನ್ನ ಮಗಳು ಬದುಕವಳೆ. ಅವ್ವ ಪ್ಲೀಸ್ ಹೀಗೆಲ್ಲ ಆಡ್ಬೇಡ ಅವ್ವ. ಡಾಕ್ಟರ್ ನಿಂಗೆ ಇಷ್ಟೊಂದೆಲ್ಲ ಟೆನ್ಷನ್ ತಗೋಬಾರ್ದು ಅಂತ ಹೇಳಿದಾರಲ್ವಾ. ನನ್ನ ದಿಟವೇ ಹೇಳ್ತಾ ಇವನಿ ಕಣವ, ಸಾನ ಬದುಕವಳೆ. ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ತೊಟ್ಲು ಶಾಸ್ತ್ರಕ್ಕೆ ಹೋಗ್ದೇನೆ ಇರ್ಬೋದಿತ್ತು. ಅಯ್ಯೋ ನಾನು ಹೇಳ್ತಿರೋದು ದಿಟ್ವೆ. ಆ ಹುಡುಗ ಅವನಲ್ಲ, ಕೆಂಪನೆ ಹುಡುಗ, ಅವ್ನ ಫೋನ್ ಇತ್ತಲ್ಲ, ಅವ್ನ ಫೋನಲ್ಲಿ ನಾನು ಅವ್ರ ಜೊತೆ ಮಾತಾಡಿವ್ನಿ. ಓ ಎಲ್ಲ ಆ ಫೋನ್ ಎಲ್ಲ, ಆ ಫೋನ್ ತತ್ತ ಇಲ್ಲೇ ಹುಡುಗ ಆಗಲೇ ಬಂದು ತಗೊಂಡೋದ. ಅಯ್ಯೋ ನೀನು ನಂಗೆ ಹೇಳೋದಲ್ವೇ, ನಾನು ಅವನ ಮಾತಾಡಬೇಕಿತ್ತು. ಸುಮ್ಮನೆ ನೀನು ದಿಢೀರಂತ ತಲೆ ತಿರುಗಿ ಬಿದ್ದುಬಿಟ್ಟೆ. ನೀರು ಚಿಮ್ಸಿದ್ವಿ, ಎದೊಳ್ಳಿಲ್ಲ. ಡಾಕ್ಟ್ರನ್ನ ಕರ್ಸಿದ್ವಿ. ಡಾಕ್ಟ್ರ್ ನೀನು ನೋಡೋ ಟೈಮ್ನಾಗೆ ಆ ಹುಡುಗ ಫೋನ್ ಮಾಡಿದ್ದ, ಇಂಗ್ಲೀಷ್ ಹುಡುಗ. ಪಾಪ ಫೋನ್ ತೊಗೊಂಡೋಗಂದೆ ಬಂದು. ಸಾನ ಎಲ್ಲಿ ಅಂತ ಕೇಳಲಿಲ್ವ ನೀನು? ಅಯ್ಯೋ ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ವೇ? ಸಾನ ಬದುಕವಳೆ, ಬದುಕವಳೆ. ಅವ್ವ ನೀನು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನೀನು ಸ್ವಲ್ಪ ಹೊತ್ತು ಮಲ್ಕೋ, ಆಮೇಲೆ ಮಾತಾಡೋಣ. ಇಲ್ಲ ಕಣವ, ಸಾನ ಬದುಕವಳೆ ಕಣೆ. ಅವ್ವ ಅಕ್ಕ ಸತ್ತು 3 ತಿಂಗಳು ಮೇಲಾಯ್ತು. ನೀನು ಒಪ್ಪಿದ್ರು ಬಿಟ್ರು ಇದೇ ನಿಜ. ಅಕ್ಕ ಸತ್ತು ಹೋಗಿದ್ದಾಳೆ, ಅಕ್ಕ ಸತ್ತು ಹೋಗಿದ್ದಾಳೆ. ನಂಗೆ ಅರ್ಥ ಆಯ್ತದೆ, ನಂಗೆ ಅರ್ಥ ಆಯ್ತದೆ. ನನಗೆ ಒಂದು ಮಾತಾಡಿರೋ ನಾನು ಬುದ್ಧಿ ಕೆಟ್ಟು ಮಾತಾಡ್ತೀವಿ ಅಂತ ನೀವೆಲ್ಲ ಅನ್ಕೋತೀರ. ನನ್ನ ಮಾತು ಹಸಿ ನೀವೆಲ್ಲ ನಂಬಿ. ನಾನು ಆ ಹುಡುಗನ ಫೋನ್ನಾಗ ಮಾತಾಡಿದಾಗ ಆ ಫೋನಾಗೆ ಸಾನಾನೇ ಮಾತಾಡಿದ್ದು. ತೊಟ್ಲು ಶಾಸ್ತ್ರದಲ್ಲಿ ಬಸವತ್ಗೆ ಮಗುಗೆ ಸಹನ ಅಂತ ಹೆಸರಿಡ್ಬೇಕು ಅಂತ ಅನ್ಲವ. ತೊಟ್ಲು ಶಾಸ್ತ್ರದಲ್ಲಿ ಕಂಠಿ ಬಾವ ಮಗುಗೆ ಸಹನ ಅಂತ ಹೆಸರಿಟ್ರು. ನೀನು ಅದನ್ನ ಕೇಳಿಸ್ಕೊಂಡು ಫೋನಲ್ಲಿ ಸಹನ ಅಕ್ಕನೇ ಮಾತಾಡಿದ್ಲು ಅಂತ ಹೇಳ್ತಿದ್ಯಾ? ಅವಳು ಅವ್ವ ಸುಮಾ ಹೇಳ್ತಿರೋದು ನಿಜ. ನೀನು ತುಂಬ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ಯಾ. ಸುಮಾ ಕಾಯಿಸಿದ ನೀರು ಯಾರಿರುತ್ತೆ, ಹೋಗಿ ತಗೊಂಡ್ ಬಾ. ಅವೇ ಅಲ್ಲ ಇವಾಗ ನಾನು ಹೇಳಿದ ಮಾತು ನೀನು ಕೇಳ್ತೀಯೋ ಇಲ್ವೋ? ಅಲ್ಲ ಕಣವಿ, ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಸುಮ್ಮನೆ ಇರು. ಅವ್ವ ಮಾತ್ರೆ ತಗೋ ಅಂದೆ. ಅವ್ವ ನನ್ನ ಮಾತು ಕೇಳು ಪ್ಲೀಸ್, ಮಾತ್ರೆ ತಗೋ. ಅವ ಸಾನೆ ಮನ್ಸಿಗೆ ಹಚ್ಕೊಂಡು ಕೊಡ್ತಿದ್ರೆ ಹಿಂಗೆ ಆರೋಗ್ಯ ಕೆಡ್ತೈತಲ್ವೇ, ಹೊಸಿ ನೋಡ್ಕೋಬೇಕು. ನಿಂಗೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವೇ? ಅವ್ವ ಕಣ್ಣು ಮುಂದೆನೆ ಅಕ್ಕನ ಸುಟ್ಟು ಕಾರ್ಯ ಎಲ್ಲ ಮಾಡಿದ್ಮೇಲೂ ನಂಬೋದಕ್ಕೆ ಇನ್ನೇನಿದೆಯವ್ವ. ನೀನು ರೆಸ್ಟ್ ತಗೋ. ಸುಮಾ ಏನಾದರೂ ಇದ್ರೆ ನನಗೆ ಕಾಲ್ ಮಾಡು. ಅವ್ವಂಗೆ ಯಾವುದೇ ಕೆಲಸ ಮಾಡಕ್ಕೆ ಬಿಡಬೇಡ. ನೀನು ಮಲ್ಕೊಳ್ಳವ್ವ, ನಾವೇನು ಹೊರಡ್ತೀವಿ. ಹುಷಾರವ, ನಾವು ಬರ್ತೀವಿ.
ಬಸ್ಸು ಇಳಿರಿ ಯಾಕೆ ಶ್ರೀ ಇಳಿರಿ ಹೇಳ್ತೀನಿ. ಏನಂತ ಹೇಳಿ. ಐಸ್ ಕ್ರೀಮ್ ತಿನ್ನೋಣ. ಬೇಡ ಶ್ರೀ, ಸುಮ್ಮನೆ ಮನೆಗೆ ಹೋಗೋಣ ಬನ್ನಿ. ಹಬ್ಬ ಸಾನ ಇಷ್ಟನ ಸಾನೆ ಹಚ್ಕೊಂಡಿರೋದ್ರಿಂದ ನಮ್ಮವ್ರ ಮನ್ಸಿಗೂ ಸಾನೆ ಬೇಸರ ಆಗೈತೆ ನಂಗೆ ಗೊತ್ತು. ಆದ್ರೆ ಏನು ಮಾಡೋದು, ನಮ್ಮವ್ರ ಸಪ್ಪಗಿದ್ರೆ ನನ್ನ ಕೈಲಿ ನೋಡೋಕೆ ಹಾಕಿಲ್ವೇ. ಅವ್ರ ತುಟಿ ಮೇಕೆ ಸಣ್ಣ ನಗು ಬರೋ ಗಂಟ ನನ್ನ ಮನ್ಸು ವಿಲ ವಿಲ ಅಂತ ಒದ್ದಾಡ್ತಿರ್ತೈತೆ. ನಾನು ಇದನ್ನ ಸಮಾಧಾನ ಮಾಡಕ್ಕೆ ಹೇಳ್ತಿಲ್ಲ ಮಿಸ್ಸು, ದಿಟ್ವಾಗ್ಲು. ಈಗ ನೀವು ನಗಾಗ ನಾನು ಏನು ಮಾಡ್ಬೇಕು ಹೇಳಿ? ಏನು ಬೇಡ ಶ್ರೀ, ಮನೆಗೆ ಹೋಗೋಣ ಬನ್ನಿ. ದೇವ್ರೆ, ನನ್ನ ಗಾಡಿನ ಕನ್ನಡಿ ಯಾಕಪ್ಪ ಇಟ್ಟೆ? ನನ್ನ ಕನ್ನಡಿನ ನೋಡ್ತಾ ಇದ್ರೆ ನಮ್ಮವ್ರ ಸಪ್ ಮುಖನೇ ಕಾಣಿಸ್ತೈತೆ. ಇಲ್ಲ ಕನ್ನಡಿ ಹೊಡೆದಾಕು, ಇಲ್ಲ ನಮ್ಮವ್ರ ಮುಖದಾಗೆ ನಗು ತರಿಸ್ಬಿಡು. ಶ್ರೀ, ರಿಸಲ್ಟ್ ಬಂದಿದೆ. ರಿಸಲ್ಟಾ? ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಹೌದಾ? ಸೊ ಅಂತೂ ಗೆದ್ಬಿಟ್ರಿ. ಶ್ರೀ, ನಾನು ಪಾಸ್ ಆಗಿದ್ದೀನಿ. ಇಂಟರ್ವ್ಯೂಗೆ ಡೆಲ್ಲಿಗೆ ಹೋಗ್ಬೇಕು. ಹೌದಾ? ದೇವ್ರೆ, ನೀನ್ ಇದೆಯಾ ಅಂತ ಪ್ರೂವ್ ಮಾಡ್ಬಿಟ್ಟೆ. ಬನ್ನಿ ಮಿಸ್, ಇದೇ ಕ್ವಶನ್ಗೆ ಐಸ್ ಕ್ರೀಮ್ ತಿನ್ನೋಣ. ಬೇಡ ಬೇಡ, ಮೊದಲು ಈ ವಿಷಯನ ಅವ್ವಂಗೆ ತಿಳಿಸ್ಬೇಕು. ಅಯ್ಯೋ, ಅವ್ವ ಮಲ್ಗಿರ್ತಾಳಲ್ವಾ, ಸುಮಂಗ್ ಫೋನ್ ಮಾಡ್ತೀನಿ. ಸುಮ ಫೋನ್ ತೆಗಿತಿಲ್ಲ. ಬನ್ನಿ ಮನೆಗೆ ಹೋಗಮ್ಮ. ಇಲ್ಲ ಇಲ್ಲ ಬೇಡ. ಏಕೆ? ಎಲ್ರಿಗೂ ಈ ವಿಷಯ ತಿಳ್ಸೋಕ್ಕೂ ಮೊದಲು ನಾವಿಬ್ರೇ ಇದನ್ನ ಎಂಜಾಯ್ ಮಾಡ್ಬೇಕು. ಈಗ ಮಾಡ್ದಲ್ಲ ಮಿಸ್? ಅಷ್ಟು ಸಾಕಾಗಲ್ಲ ಶ್ರೀ. ಹೋದ ವರ್ಷ ನಾನು ಎಕ್ಸಾಮ್ ಬರೆಯೋಕ್ಕಾಗದೆ ಇಡೀ ದಿನ ಕಳೆದಿದ್ದು ನಿಮ್ಮ ಜೊತೆನೆ. ಇವತ್ತು ರಿಸಲ್ಟ್ ಬಂದ್ಮೇಲೆ ಇಡೀ ದಿನ ನಿಮ್ಮ ಜೊತೆನೆ ಕಳಿಬೇಕು ಅನಿಸ್ತಿದೆ. ಇದೇನಿದು ನೀವು ನಂಗೆ ಕೊಡ್ತಿರೋ ಶಿಕ್ಷೆನಾ? ನಾನು ನಿಮ್ಮ ಜೊತೆ ಸಮಯ ಕಳಿಬೇಕು ಅಂತಿರೋದು ನಿಮಗೆ ಶಿಕ್ಷೆ ಅನಿಸ್ತಿದ್ಯಾ? ಅಯ್ಯೋ ಹಂಗಂದಿಲ್ಲ ಮಿಸ್. ಮತ್ತೆ ಬನ್ನಿ, ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗಿ ಶ್ರೀ. ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಅವಾಗ ಒಂದು ಫೋನ್ ಮಾಡಿಬಿಡಿ. ಆಮೇಲೆ ಹೇಳ್ತೀನಿ. ನನಗೂ ಅತ್ತೆಗೆ ಹೇಳಬೇಕು ಅನಿಸ್ತಿದೆ. ಮೊದಲು ನಾವು ಹೋಗೋಣ. ಸರಿ ಬನ್ನಿ. ಅವ್ವ ಬಾ ಕುತ್ಕೋ, ನೀನು ಕುತ್ಕೋ. ಏನು ಬೇಕು ನಿನಗೆ? ಏನು ಕೆಲಸ ಮಾಡಬಾರ್ದು, ರೆಸ್ಟ್ ಮಾಡಬೇಕು ಅಂತ ಅಕ್ಕ ಬಾಬಾ ಹೇಳ್ಬಿಟ್ಟು ಹೋಗ್ಲಿಲ್ವಾ? ನಿನ್ಗೇನಾದರೂ ಬೇಕಿದ್ರೆ ನನ್ನ ಕೇಳು, ಇಲ್ಲ ಅಂದರೆ ಮಿಸ್ಟರ್ ಗೋಪಾಲ್ನ ಕೇಳು. ಯೋನಿವಾಗ ಒಂದು ಗ್ಲಾಸ್ ನೀರು ತಕೊಂಡು ಕುಡಿಯೋಕ್ಕೂ ಆಗ್ಲಾರ್ದಂಗಾಗಿನಿ ಪುಟ್ಟಕ್ಕ. ಒಬ್ರಿಗೆ ಇಬ್ರು ಇದೀವಿ ನಿನ್ನ ನೋಡ್ಕೊಳಕ್ಕೆ. ಭಾರಿ ಇದ್ದೀರಾ. ಮೊದಲು ನಿಮ್ದು ನೀವು ನೋಡ್ಕೊಳ್ಳಿ, ನಾ ಸಂದಕ್ಕೆ ಇವನಿ. ಅದಕ್ಕೆ ಅಂತ ತಲೆ ಸುತ್ತಿದ್ದು ಬಕ್ ಅಂತ ಬೀಳೋದು. ನಿಂಗೆ ಅತ್ತೆ ಇಲ್ಲದೆ ಇರೋ ಕೊರತೆನ ನಿನ್ನ ಮೂರನೇ ಮಗಳು ತೀರಿಸ್ತಾಳೆ ಕಣ್ ಪುಟ್ಟಕ್ಕ ಅಂತ ಕಣಿಯೋಳು ಹೇಳಿದ್ಲು. ಅದು ಹಂಗೆ ಆಗದೆ. ಅಂದರೆ ಅವ್ವ ನಾನು ನಿನಗೆ ಅತ್ತೆ ಕಾಟ ಕೊಡ್ತಾ ಇದ್ದೀನಾ? ಹಲೋ ಮಿಸ್ಟರ್ ಗೋಪಾಲ್, ನೀವೇನು ಹಾಗೆ ನೋಡ್ತಾ ಇದ್ದೀರಾ? ನಮ್ಮ ಅವ್ವ ಹೇಳ್ತಿರೋದು ನಿಮ್ಮ ಅವ್ವನ ಬಗ್ಗೆನೆ. ಕುಟುಂಬಿ, ನಮ್ಮವ್ವ ನಿಂಗೆ ಹಿಂಗೆಲ್ಲ ಕಾಟ ಕೊಟ್ಟೋಳ? ಎಲ್ಲ ಸೇರಿಸಿ ನೀವೇ ಕೊಟ್ಟಾಗಿದೆಯಲ್ಲ. ಅದು ತಮಾಷೆಗೆ. ಮೀನ್ ಹತ್ರ ಸಮುದ್ರದ ನೀರು ಜಾಸ್ತಿ ಆಯ್ತದ? ನನ್ನ ಕತೆನೂ ಹಂಗೇನೆ. ನಾನು ಬದಲಾಗಿ ನಿಂತು ಹೇಳ್ಕೊಂಡ್ರು ಎಲ್ಲ ಆಡ್ಕೋತೀನಿ. ಹಲೋ, ಸಿಕ್ಕಿದ್ದೆ ಚಾನ್ಸು ಅಂತ ಈ ಆರ್ಡಿನರಿ ಸೀನ್ನ ಎಮೋಷ್ನಲ್ ಸೀನ್ ಮಾಡಬೇಡಪ್ಪ ತಂದೆ. ಮಗಳೇ, ತಂದೆ ಅಂದ್ಯಾ? ಮೀನ್ ಹತ್ರ ಸಮುದ್ರದಾಗೆ ನೀರು ಹೆಚ್ಚಾಯ್ತದ ಅಂದ್ಯಲ್ಲ, ಆ ಪರಿಸ್ಥಿತಿ ನಿಂದಲ್ಲ ಕಣೆಯ, ನಂದು. ಈ ಮನ್ಯಾಗ ನನ್ನ ಮಾತು ಯಾರೂ ಕೇಳ್ತಿಲ್ಲ. ಅವ್ವ ನೀನು ಮತ್ತೆ ಶುರು ಹಚ್ಕೊಂಡ್ಯಾ? ನಾನೇನೋ ಶುರು ಮಾಡ್ತಾ ಇಲ್ಲ. ನೀವು ನನಗೆ ಹೊಸಿ ಸಹಾಯ ಮಾಡಿ
ಆಮ್ಯಾಕೆ ಇದ್ರ ಬಗ್ಗೆ ನಾನು ಮಾತೇ ಆಡೋಕ್ಕಿಲ್ಲ. ಏನು ನಾನು ಆ ಇಂಗ್ಲೀಷ್ ಹುಡುಗಂತ ಮಾತಾಡ್ಬೇಕು. ಏನು ಇಂಗ್ಲೀಷ್ ಅಲ್ಲ ಅಲ್ಲವ, ನೀನು ಅವ್ರ ಹತ್ರ ಏನಂತ ಮಾತಾಡ್ತೀಯ? ಅದು ನಿಂಗೆ ಯಾಕೆ? ಕ್ಷಮೆ, ಆಗೋಗಿದ್ದನ್ನ ಮತ್ತೆ ಮತ್ತೆ ಕೆತ್ಕೊಬೇಡ. ಸಹನಾ ನಿಂತಾವ್ ಮಾತಾಡಿದ್ಲು ಅಂದ್ಯಲ್ಲ, ಅದು ನಿನ್ ಭ್ರಮೆ ಅಷ್ಟೇಯ. ಅವ್ವ ಅವ್ವ ಏನಾಯ್ತವ್ವ ನಿಂಗೆ? ಅವ್ವ ನೀನ್ ಸಂದಾಗಿದೆ ತಾನೆ? ಯಾ ಪುರ್ಸೆ, ಪುಟ್ಟಮ್ಮಿ ಸಂದಕ್ಕೆ ಅವಳೆ, ನೀನೇ ಕೂಗಾಡಿ ಗಾಬರಿ ಪಡಿಸ್ಬಿಡ್ತೀಯ. ಅಲ್ಲ, ತಲೆ ಸುತ್ತ ಬಂತು ಅಂತ ಕೇಳ್ಪಟ್ಟೆ. ಅವ್ವ ನೀನ್ ಸಂದಾಗಿದೆ ತಾನೆ? ಚಂದ ಕ್ಯೂನಿ ಕಣಪ್ಪ. ಯಾಕವ್ವ ತಲೆ ಸುತ್ತ ಬಂತು? ಸರಿಯಾಗಿ ಊಟ ಮಾಡಕ್ಕಿಲ್ವೇ? ಪುರ್ಸಿ, ನಾನು ನಿನಗೆ ಮೆಸೇಜ್ ಎಲ್ಲ ಹೇಳಿದ್ದೀನಿ ತಾನೆ, ಮತ್ತೆ ಯಾಕೆ ಇಡವು? ಸುಮಾ, ಅವ್ವನ್ ಬಾಯಾರೆ ಕೇಳುಮ ಅಂತ. ಪುರ್ಸಿ ನಿಂತವ, ಆ ಇಂಗ್ಲೀಷ್ ಹುಡುಗಂದು ಫೋನ್ ನಂಬರ್ ಐತಾ? ನಂತವಿಲ್ಲವ, ಆದ್ರೆ ಸಚಿನ್ ತವ ಇರ್ಬೋದು. ಸಚಿನ್ ತಾವಿದ್ರೆ ವಸಿ ಆ ನಂಬರ್ ತಕೊಡಪ್ಪ. ಅವ್ವ, ನಾನೇನು ಅವನ್ತವ ರಂಪ ರಾಮಾಯಣ ಮಾಡೋಕ್ಕಿಲ್ಲ. ವಸಿ ಅವನ್ತವ ಮಾತಾಡ್ತೀನಿ ಆಟಯ್ಯ. ನೀನು ಅವ್ನ ನಂಬರ್ ತಕ್ಕೊಡಪ್ಪ. ಅವ್ವ ಸರಿ, ನಾನೇ ಅವನಿಗೆ ಫೋನ್ ಮಾಡ್ತೀನಿ ತಡಿ. ಅವ್ವ ಸ್ವಿಚ್ ಆಫ್ ಬತ್ತೈತೆ. ಅವ್ನು ಓದಕ್ಕೆ ಕುಂತ್ಕೊಂಡ್ರೆ ಫೋನ್ ಆಫ್ ಮಾಡ್ಬಿಡ್ತಾನೆ ಕಣವ. ಸರಿ, ಅವ್ನ ಮಾಂತಕ್ಕೆ ಹೋಗಮ್ಮ ನಡಿ. ಅವ್ವ ಇದು ಯಾಕೋ ಅತಿ ಆಯ್ತು. ಅವ್ವ ನಿನ್ಗೆ ಯಾಕೆ ಟೆನ್ಷನ್ನು? ನನಗೆ ಹೆಂಗಿದ್ರು ಅವ್ನು ರೂಮ್ ಕಡಿಕೆ ಹೋಯ್ತವನಿ, ಹಂಗೆ ಬತ್ತ ನಂಬರ್ ತಗೊಂಬರ್ತೀನಿ, ಆಯ್ತಾ? ಮರಿಬೇಡ ಕಣಪ್ಪ. ಆಯ್ತವ. ಅಲ್ಲ ಅವ್ವ, 300, 400, 500, 600, 700, 800. ಏನಿದು ಇವತ್ತಿನ ವ್ಯಾಪಾರ ಹೊಸಿ ಮಂಕಾಗೈತೆ. ಏ ಬಿಲ್ಲೆ ಪೈಲ್ವಾನ, ಬಾಲ ಇಲ್ಲಿ. ಏನ್ರಲ್ಲ ಇದು? ಬರ್ತಾ ಬರ್ತಾ ಗಲ್ಲ ಪೆಟ್ಟಿಗೆಗೆ ತೂತ್ ಬೀಳುವಂಗೆ ಕಾಣಿಸ್ತೈತೆ. ಅಜ್ಜಿ ಮೇಲ್ ನೋಡು. ಆ ತೂತ್ ಬಿದ್ದಿರೋದು ಗಲ್ಲ ಪೆಟ್ಟಿಗೆಗಲ್ಲ, ಆಕಾಶದಲ್ಲಿ ಮೋಡ ಕವಿದ ವಾತಾವರಣ. ಮಳೆ ಬರೋ ಹಂಗೈತೆ, ವ್ಯಾಪಾರ ಹೆಂಗ್ ನಡೆಯುತ್ತೆ? ರುಚಿಯಾಗಿರೋ ಊಟದ ಮುಂದೆ ಯಾವ ಮಳೆನೋ? ನಾವು ಸರಿಯಾಗಿದ್ರೆ ಜನ ತಾವೇ ತುಂಬ್ಕೋತಾರೆ. ಅಲ್ಲಿ ನೋಡಲ್ಲಿ ನಿಮ್ಮಕ್ಕ ಹೇಗೆ ಯೋಚನೆ ಮಾಡ್ತಾ ನಿಂತವಳೆ. ಏ ಹುಡುಗಿ, ಏ ಹುಡುಗಿ, ಏನೇ ನಿಂದು? ಯಾವಾಗ್ಲೂ ಹಗಲ್ಗನ್ಸೆ ಆಗೋಯ್ತಲ್ಲ. ನೆಜ್ಜಿದೊಳ್ಳೆ ಬಂದಾಗಿಂದ ಅಕ್ಕ ಮೇಲೆ ಉರ್ದ್ ಬೀಳೋದೇ ಆಯ್ತು. ಏನೋ ಅದು? ಏನಿಲ್ಲ, ಬಂಡಣ ಬನ್ನಿ. ಮಳೆ ಚಳಿ ಬಿಸಿಲು ಏನೇ ಇದ್ರು ನಮ್ಮ ಅಂಗಡಿಗೆ ಬಂದು ಊಟ ಮಾಡಿ. ಅಕ್ಕ ಮಿಕ್ಸಿ ಬಂದ. ಓಹೋ, ತೂತು ಚಪ್ರದ ಮೇಲೆ ಕೋತಿ ಕುಣಿತಂತೆ. ಅವ್ರ ಹತ್ರ ಕಾಸಿಸ್ಕೊಂಡೆ ಊಟ ಕೊಡು. ಆಯ್ತು. ಮಿಕ್ಸಿ ಅವನ್ ನೋಡಿದ್ರ ಸೀರೆ ಕೊಟ್ರ? ಅದನ್ನ ಕೇಳೋಕೆ ಅಂತಾನೆ ನಿಮ್ಗೆ ಫೋನ್ ಮಾಡಿದ್ದೆ, ಆದ್ರೆ ಅವು ಎತ್ತುದ್ಲು. ಅವಂಗೆ ಇವನನ್ನ ಇಸ್ಸಿ ಗೊತ್ತಾಗೋಯ್ತಾ? Actually, I made a mistake. ಇಷ್ಟೇಕ? ಹಂಗಾರೆ ನಾನ್ ಬೆಂಗಳೂರಿನಾಗ ಇವ್ನಿ ಅನ್ನೋದು ಅವಂಗ್ ಗೊತ್ತಾಗೋಯ್ತಾ? No, relax. I didn't tell her anything. She doesn't know. ಮ್ಯಾಕ್ಸಿ, ಅವಾಗಿಂದ ಅಕ್ಕ ಫುಲ್ ಟೆನ್ಷನ್. ಅಟ್ಲೀಸ್ಟ್ ಕಾಲ್ ಮಾಡಾದ್ರೂ ಹೇಳ್ಬೇಕಲ್ವಾ ಏನಾಯ್ತು ಅಂತ. ಟೆಲ್ ಫುಲ್ ಟೆಲ್. Actually, I left my phone in the mess. But Mr. Gopal,
returned it to me back. ಆದ್ರೆ ಅವ್ವ ಯು ಫೋನ್ ಪುಟ್ಟಕ್ಕ ನಿಮ್ಮ ಫೋನಲ್ಲಿ ಮಾತಾಡಿದ್ರಂತಲ್ಲ ಮ್ಯಾಕ್ಸಿ. Oh. ಏನ್ಮೋ ನಿನ್ಗೂ ಗೊತ್ತಿಲ್ವಾ? No, Putaka doesn't know anything about it. If she would know, she would already ask me. So we didn't discuss about anything. ಅಕ್ಕ ಅವಂಗೇನು ಗೊತ್ತಿಲ್ಲ ಅಂತಿದ್ದಾನೆ, ನೀನೇನು ತಲೆ ಕೆಡ್ಸ್ಕೋಬೇಡ. ಇಲ್ಲ ಚೋಟು, ಅವ್ವ ನನ್ನ ಹೆಸರು ಕರ್ದಂಗಾಯ್ತು. ಅಯ್ಯೋ ಅದ್ ನಿನ್ ಮನ್ಸು ಕಣಕ್ಕ. ಬಾ ಮ್ಯಾಕ್ಸಿಗೆ ಏನಾದ್ರು ತಿನ್ನ ಕೊಡು ಬಾ. ಕಮ್ ಸಿಟ್ ಸಿಟ್ ಸಿಟ್